ಮಹಾನತನು ಪರಾತ್ಪರನು ಸರ್ವಶಕ್ತನು ಉನ್ನತೋನ್ನತನು ಆಗಿರುವಂತ 2000 ವರ್ಷಗಳ ಹಿಂದೆ ಜಗದ್ರಕ್ಷಕನಾಗಿ ಮಾನವನ ರೂಪವನ್ನು ಧರಿಸಿ ಈ ಲೋಕಕ್ಕೆ ಬಂದಂತ ತಂದೆಯಾದ ದೇವರ ಏಕೈಕ ಪುತ್ರನಾದಂತ ಯೇಸು ಕ್ರಿಸ್ತನ ಮಧುರ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಈ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮಕ್ಕೆ ಕೂಡಿ ಬಂದಿರುವಂತಹ ದೇವ ಮಂದಿಗೆ, ದೇವರ ಮಕ್ಕಳಿಗೆ ಶುಭ ಕ್ರಿಸ್ಮಸ್ ಶುಭಾಶಯಗಳನ್ನ ಕೋರಲು ಸಂತೋಷಿಸುತ್ತೇನೆ. ಎಲ್ಲರಿಗೂ ಶುಭ ಕ್ರಿಸ್ಮಸ್, ಶುಭವಾಗಲಿ. ಈ ದಿನ ವಿಶೇಷವಾದಂತ ಈ ಶುಭ ಕ್ರಿಸ್ಮಸ್ ಆಶೀರ್ವಾದವನ್ನ ಕರ್ತನಾದಂತ ಯೇಸು ಕ್ರಿಸ್ತನ ಪ್ರಸನ್ನತೆಯನ್ನ ಅನುಭವಿಸುವುದರ ಮುಖಾಂತರವಾಗಿ ಕರ್ತನನ್ನು ಕೊಂಡಾಡಿಸ್ತಾ ಸ್ತುತಿಸುತ್ತಾ ಆತನನ್ನು ಆರಾಧಿಸೋಣ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಈ ಬೆಳಗಿನ ಜಾವದಲ್ಲಿ ಪಾರಾಯಣಕ್ಕಾಗಿ ನಾನು ಆರಿಸಿಕೊಂಡಂತ ಭಾಗ ಮತ್ತಾಯನ ಬರೆದಂತ ಸುವಾರ್ತೆ 1ನೇ ಅಧ್ಯಾಯ 21ರಿಂದ 23 ವಚನಗಳ ತನಕ. ಮತ್ತಾಯನ ಬರೆದಂತ ಸುವಾರ್ತೆ 21ರಿಂದ 23 ವಚನಗಳ ತನಕ. ಆಕೆಯು ಒಬ್ಬ ಮಗನನ್ನು ಹಡೆಯುವಳು, ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು, ಯಾಕೆಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು. ಕರ್ತನು ಪ್ರವಾದಿಯ ಮುಖಾಂತರ ಹೇಳಿದ ಮಾತು ನೆರವೇರುವಂತೆ ಇದೆಲ್ಲ ನಡೆಯಿತು. ಆ ಮಾತು ಏನೆಂದರೆ, ಇಗೋ, ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹಡೆಯುವಳು, ಆತನಿಗೆ ಇಮ್ಮಾನುವೇಲ್ ಎಂದು ಹೆಸರಿಡುವರು ಎಂಬುದು. ದೇವರು ನಮ್ಮ ಕೂಡ ಇದ್ದಾನೆಂದು ಆ ಹೆಸರಿನ ಅರ್ಥ. ದೇವರು ಈ ವಾಕ್ಯ ಭಾಗವನ್ನ ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹೋನ್ನತನು ಪರಾತ್ಪರನು ಸರ್ವಶಕ್ತನು ಉನ್ನತೋನ್ನತನು ರಾಜಾದಿರಾಜನು ಆಗಿರುವಂತ ನಮ್ಮ ತಂದೆಯಾದ ದೇವರೇ, 2000 ವರ್ಷಗಳ ಹಿಂದೆ ಲೋಕದ ಪಾಪಕ್ಕಾಗಿ, ಮಾನವರ ಪಾಪದ ಪರಿಹಾರಕ್ಕಾಗಿ ಸ್ವಾಮಿ ನೀನು ನಮ್ಮ ಮಧ್ಯದಲ್ಲಿ ಶಿಶುವಾಗಿ ಜನಿಸಿ ಬಂದೆ ಕರ್ತನೆ. ನೀನು ವರದ ಮಗನಾಗಿ, ದೇವರ ಕೃಪೆಯಾಗಿ, ಉಚಿತಾರ್ಥವರವಾದ ನಿತ್ಯ ಜೀವವಾಗಿ ಈ ಲೋಕಕ್ಕೆ ಬಂದದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ನಿನ್ನನ್ನು ನಂಬುವುದರ ಮುಖಾಂತರವಾಗಿ ಪಾಪ ಕ್ಷಮಾಪಣೆಯನ್ನು ಹೊಂದಿ ನಿತ್ಯ ಜೀವವನ್ನು ಪಡೆಯುವಂತ ಕೃಪಾವರವನ್ನು ಭೂಮಿ ಮೇಲೆ ವಾಸಿಸುವ ಪ್ರತಿಯೊಬ್ಬ ಮನುಷ್ಯನಿಗೂ ನೀನು ಒದಗಿಸಿಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರ. ಈ ದಿನ ನಿನ್ನನ್ನು ಸ್ವಾಮಿ ಕ್ರಿಸ್ಮಸ್ ಸಂಭ್ರಮದ ಆಚರಣೆಯಲ್ಲಿ ಕೊಂಡಾಡುತ್ತಿರುವ ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿಗಳನ್ನು, ಪ್ರತಿಯೊಬ್ಬ ವ್ಯಕ್ತಿಯನ್ನು ನೀನು ಹೆಸರಾಗಿ ಆಶೀರ್ವಸು ಸ್ವಾಮಿ. ಪ್ರತಿಯೊಂದು ಕುಟುಂಬಗಳನ್ನು ಆಶೀರ್ವಸು ಸ್ವಾಮಿ. ಆತ್ಮನ ಬಲದಿಂದ ಅಭಿಷೇಕಿಸು. ನೀನು ಯಾವ ಉದ್ದೇಶಕ್ಕಾಗಿ ಈ ಲೋಕಕ್ಕೆ ಬಂದಿದ್ದೀಯೋ ಆ ಉದ್ದೇಶವು ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿಯ ಜೀವಿತದಲ್ಲಿ ನೆರವೇರುವಂತೆ ಕಾರ್ಯ ಮಾಡು. ಈ ದಿನದ ಸಂಭ್ರಮದಲ್ಲಿ ಪವಿತ್ರಾತ್ಮ ದೇವರು ಎಲ್ಲರನ್ನ ನಿನ್ನ ಮಹಿಮೆಗಾಗಿ ನಡೆಸಲಿ, ಉಪಯೋಗಿಸಲಿ ಸ್ವಾಮಿ. ನಿನಗೆ ಘನತೆಯನ್ನುಂಟು ಮಾಡಲಿ. ಎಲ್ಲ ಘನ ಮಾನ ಮಹಿಮೆ ನಿನಗಾಗಲಿ ಸ್ವಾಮಿ. ಈ ಕಾರ್ಯಕ್ರಮದಲ್ಲಿ ಕೂಡಿ ಬಂದಿರುವಂತ ನಿನ್ನ ಮಕ್ಕಳಾದ ನಮ್ಮೆಲ್ಲರನ್ನ ಸ್ವಾಮಿ ಈ ಶುಭ ಕ್ರಿಸ್ಮಸ್ ದಿನದಂದು ಆಶೀರ್ವದಿಸಬೇಕೆಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ತಾಳ್ಮೆಯಿಂದ ವಿನಯದಿಂದ ಬಿಡಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಪ್ರೈಸ್ ಗಾಡ್ ಹಾಗೂ ಹ್ಯಾಪಿ ಕ್ರಿಸ್ಮಸ್. ದೇವರು ನಮ್ಮನ್ನ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ಒಂದು ವಿಶೇಷ ಗೀತೆಯನ್ನ ನಾನು ಹಾಡುವಂತವನಾಗಿದ್ದೇನೆ. ಯೇಸುರಾಜನು ನನ್ನ ಪ್ರಾಣ ಪ್ರಿಯನು, 10,000 ಜನರಲ್ಲಿ ಆತನೇ ಧ್ವಜಪ್ರಾಯನು. ಯೇಸುರಾಜನು ನನ್ನ ಪ್ರಾಣ ಪ್ರಿಯನು, 10,000 ಜನರಲ್ಲಿ ಆತನೇ ಧ್ವಜಪ್ರಾಯನು. ಜನಿಸಿಹಾನು ಈ ದಿನದಿ ಬೆತ್ಲೆಹೇಮೆಂಬ ಪುರದಲ್ಲಿ, ಜನಿಸಿಹಾನು ಈ ದಿನದಿ ಬೆತ್ಲೆಹೇಮೆಂಬ ಪುರದಲ್ಲಿ.
ಕನ್ಯೆ ಮರಿಯಾಳ ಗರ್ಭದಲ್ಲಿ ಪ್ರಿಯ ಯೇಸುವು ಗೋದಲಿಲಿ, ಕನ್ಯೆ ಮರಿಯಾಳ ಗರ್ಭದಲ್ಲಿ ಪ್ರಿಯ ಯೇಸುವು ಗೋದಲಿಲಿ, ಎನ್ನೇಸುರಾಜನು ನನ್ನ ಪ್ರಾಣ ಪ್ರಿಯನು, 10,000 ಜನರಲ್ಲಿ ಆತನೇ ಧ್ವಜಪ್ರಾಯನು. ಭೂಲೋಕದ ಸರ್ವ ಜನರು, ಪರಲೋಕದ ದೇವದೂತರು, ಭೂಲೋಕದ ಸರ್ವ ಜನರು, ಪರಲೋಕದ ದೇವದೂತರು ಹರ್ಷದಿಂದಲೇ ಗಾಯನವ, ಸುಮಧುರದಿ ಸಂಗೀತವ, ಹರ್ಷದಿಂದಲೇ ಗಾಯನವ, ಸುಮಧುರದಿ ಸಂಗೀತವ, ಎನ್ನೇಸುರಾಜನು ನನ್ನ ಪ್ರಾಣ ಪ್ರಿಯನು, 10,000 ಜನರಲ್ಲಿ ಆತನೇ ಧ್ವಜಪ್ರಾಯನು. ಆಮೆನ್. ದೇವನಾಮಕ್ಕೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ಈ ಒಂದು ಪ್ರಾರ್ಥನಾ ಕೂಟವನ್ನ ಆರಂಭ ಮಾಡುವ ಹಾಗೆ ಸಹೋದರ ಜಾನ್ ಡೇವಿಡ್ ಅವರು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕದ ನಮ್ಮ ತಂದೆ, ಈ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ನಿನ್ನೆ ರಾತ್ರಿ ಒಳ್ಳೆ ವಿಶ್ರಾಂತಿಯನ್ನು ಕೊಟ್ಟು ಬೆಳಗಿನ ಜಾವದಲ್ಲಿ ಯೇಸುವಿನ ನಾಮದಲ್ಲಿ ಪರಿಶುದ್ಧ ಆತ್ಮನ ಸಹಾಯದಿಂದ ನಿನ್ನ ಪಾದ ಸನ್ನಿಧಿಗೆ ನಾವು ಬಂದಿದ್ದೇವೆ. ಅಪ್ಪ ತಂದೆ, ಜಗತ್ತೆಲ್ಲ ಹೌದಪ್ಪ ನಿನ್ನ ಹುಟ್ಟು ಹಬ್ಬದ ದಿನವನ್ನು ಆಚರಣೆ ಮಾಡುವಂತಹ ಸಂದರ್ಭದಲ್ಲಿ ನಮ್ಮ ರಕ್ಷಕನು, ನಮ್ಮ ಒಡೆಯನು ನೀನು ತಂದೆ. ನಮ್ಮನ್ನು ಜಗದುತ್ಪತ್ತಿಗೆ ಮುಂಚೆ ನೀನು ಆರಿಸಿ ಕ್ರಿಸ್ತನಲ್ಲಿ ನಿನ್ನ ಸ್ವಕೀಯ ಜನರನ್ನಾಗಿ ನೀನು ಮಾಡಿದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ ಅಪ್ಪ ತಂದೆ. ನಾವು ಸ್ವರ್ಗೀಯ ನಾಗರಿಕರನ್ನು ನಮ್ಮನ್ನು ಕರೆದಿದ್ದಿ, ಅದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಹೌದಪ್ಪ, ಯಾರ್ಯಾರು ನಿನ್ನನ್ನು ಅಂಗೀಕರಿಸಿದರು, ನಿನ್ನ ಹೆಸರಲ್ಲಿ ನಂಬಿಕೆ ಇಟ್ಟರು, ಅವರಿಗೆ ನಿನ್ನ ಮಕ್ಕಳಾಗುವ ಭಾಗ್ಯವನ್ನು ಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಹೌದಪ್ಪ ತಂದೆ, ನಾವು ನಿನ್ನ ಮಕ್ಕಳಾಗಿದ್ದೇವೆ. ಹೌದಪ್ಪ ತಂದೆ, ನಮ್ಮ ರಕ್ಷಕನು, ನಮ್ಮ ಒಡೆಯನು, ಹೌದಪ್ಪ ನಮ್ಮ ವಿಮೋಚಕನು, ನಮ್ಮ ಸಹಾಯಕನು, ನಮ್ಮ ಒಳ್ಳೆ ಕುರುಬನು, ನಮ್ಮ ಹಿತಚಿಂತಕನು ನೀನು ತಂದೆ. ನಿನಗೆ ಸ್ತೋತ್ರ. ನಿಮ್ಮಲ್ಲಿಯೇ ಹೌದಪ್ಪ ತಂದೆ ನಮ್ಮ ವಿಶ್ವಾಸವು, ನಮ್ಮ ಭರವಸೆಯು, ನಮ್ಮ ಬಂಡೆಯು, ಗುರಾಣಿಯು ನೀನೇ ತಂದೆ. ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇನಪ್ಪ. ಒಂದು ವರ್ಷವಪ್ಪ ತಂದೆ ಮುಗೀತು ಅಪ್ಪ ತಂದೆ. ಈ ಒಂದು ಕೊನೆಯ ಒಂದು ಕೆಲವೇ ದಿನಗಳಲ್ಲಿ ನಾವು ಇದ್ದೇವೆ ಅಪ್ಪ ತಂದೆ. ನಮ್ಮ ಜೀವಿತದಲ್ಲಿ ಮಾಡಿದಂತಹ ಒಂದೊಂದು ಉಪಕಾರಗಳಿಗಾಗಿ ಸ್ತೋತ್ರ. ನಮ್ಮ ಜೀವಿತದಲ್ಲಿ ಮಾಡಿದ ಒಂದೊಂದು ಅದ್ಭುತ ಕಾರ್ಯಗಳಿಗಾಗಿ ಸ್ತೋತ್ರವನ್ನು ಸಲ್ಲಿಸ್ತೇನೆಪ್ಪ ತಂದೆ. ನಮಗೆ ಎಣಿಸಲು ಅಸಾಧ್ಯ ಅಪ್ಪ ತಂದೆ. ಇಂಚಿಂಚಿಗೆ ಹೌದಪ್ಪ, ಕ್ಷಣ ಕ್ಷಣಕ್ಕೆ ನಮ್ಮನ್ನು ನೀನು ಕಾಯ್ದು ಕಾಪಾಡಿ ನಿನಗೆ ಸ್ತೋತ್ರ. ನಾವೇ ತಪ್ಪಿ ಹೋಗಿದ್ದೇವಪ್ಪ ತಂದೆ, ನಮ್ಮನ್ನು ಕ್ಷಮಿಸು ಅಪ್ಪ ತಂದೆ. ಇವತ್ತಿನ ದಿವಸದಲ್ಲಿ ಕ್ರಿಸ್ಮಸ್ ದಿವಸ, ನಿನ್ನ ಹುಟ್ಟಹಬ್ಬವಪ್ಪ ಆಚರಣೆ ಮಾಡುವ ಸಂದರ್ಭದಲ್ಲಿ ನಾವು ಬೇಡುವರಾಗಿದ್ದೇವಪ್ಪ. ಎಲ್ಲಾ ಜನಗಳಲ್ಲಿ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ನಿನ್ನ ಒಬ್ಬನೇ ಮಗನನ್ನು ಕಳಿಸಿಕೊಟ್ಟು ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವನ ಹೊಂದಬೇಕೆಂದು ನಿನ್ನ ಮಗನ ಕಳಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಅಪ್ಪ ತಂದೆ. ಯಾರ ನಾಶನದಲ್ಲಿ ಸಂತೋಷ ಪಡುವ ದೇವರು ನೀನಲ್ಲಪ್ಪ ಅಪ್ಪ. ಎಲ್ಲಾ ಜನರನ್ನು ನಿನ್ನ ಕರಗಳಿಗೆ ಸಮರ್ಪಿಸುತ್ತಾ ಎಲ್ಲಾ ಜನರ ಜೀವಿತದಲ್ಲಿ ಅಪ್ಪ ತಂದೆ ಈ ಕ್ರಿಸ್ಮಸ್ ಆಚರಣೆಯಾಗಲಿ ಅಪ್ಪ ತಂದೆ. ಎಲ್ಲರ ಹೃದಯದಲ್ಲಿ ಕ್ರಿಸ್ಮಸ್ ಆಚರಣೆಯಾಗಲಿ. ಈ ಒಂದು ಕ್ರಿಸ್ಮಸ್ ಹಬ್ಬದ ಸಂದೇಶ ಎಲ್ಲಾ ಮೂಲೆಗೂ ಪ್ರಚಾರವಾಗಲಿ ಅಂತ ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆ ರಾಜ. ಅಪ್ಪ ತಂದೆ, ನಿನಗೆ ಸ್ತೋತ್ರವಾಗಲಿ, ಮಹಿಮೆ ಆಗ್ಲಿ, ಆರಾಧನೆ ಆಗ್ಲಿ. ಇವತ್ತಿನ ಬೆಳಗಿನ ಈ ಪ್ರಾರ್ಥನೆ ಕೂಟವನ್ನು ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಎಂಬ ಈ ಕೂಟದಲ್ಲಿ ನಮ್ಮನ್ನು ಇಟ್ಟಿದ್ಯಾ. ಬಂದು ಸೇರಿದಂತ ಎಲ್ಲರನ್ನು ಯೇಸು ಕ್ರಿಸ್ತ ನಾಮದಲ್ಲಿ ವಂದಿಸುತ್ತಾ ನಿನ್ನ ಸೇವಕರನ್ನು ಅಪ್ಪ ತಂದೆ ನಾನು ನಿನ್ನ ಕರಗಳಿಗೆ ಸಮರ್ಪಿಸ್ತಾ, ಇವತ್ತಿನ ದಿವಸದಲ್ಲಿ ನಮಗೇನು ಮನ್ನವನ್ನು ಕೊಡುತ್ತೀಯಪ್ಪ ತಂದೆ, ಅದನ್ನು ನಾವು ಸೇವಿಸಿ ಅದನ್ನೇ ಹೌದಪ್ಪ ತಂದೆ ನಾವು ಮೆಲುಕು ಹಾಕುವಂತೆ ನಮ್ಮನ್ನು ನಡೆಸುವಂತೆ ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆ ರಾಜ.
ಬಂದು ಸೇರಿದ ಎಲ್ಲರನ್ನು ನಿನ್ನ ಕರಗಳಿಗೆ ಸಮರ್ಪಿಸ್ತೇನೆ. ಲೋಕಶಂಕರ್ ಅವರನ್ನು ನಿನ್ನ ಕರಗಳಿಗೆ ಸಮರ್ಪಿಸ್ತೇನೆ. ಪ್ರೇಮನಾಥ್ ಅವರನ್ನು ನಿನ್ನ ಕರಗಳಿಗೆ ಸಮರ್ಪಿಸ್ತೇನೆ. ಇನ್ನು ಯಾರೆಲ್ಲ ಬರಲಿಲ್ಲಪ್ಪ ತಂದೆ ಎಲ್ಲರೂ ನಿನ್ನ ಕರಗಳಿಗೆ ಸಮರ್ಪಿಸುತ್ತಾ, ಹೌದಪ್ಪ ತಂದೆ ವಂದಿಸುತ್ತಾ, ಹೌದಪ್ಪ ತಂದೆ ಈ ಒಂದು ಸಣ್ಣ ಪ್ರಾರ್ಥನೆಯನ್ನು ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿದ್ದೇನೆ ತಂದೆಯೇ, ಆಮೇನ್. ಆಮೆನ್. ಪ್ರೈಸ್ ಗಾಡ್. ದೇವರ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಈ ದಿನದ ಕ್ರಿಸ್ಮಸ್ ಶುಭಾಶಯಗಳನ್ನ ಎಲ್ಲರಿಗೂ ಹೃತ್ಪೂರ್ವಕವಾಗಿ ಕೋರುವಂತವನಾಗಿದ್ದೇನೆ. ದೇವರು ನಮ್ಮನ್ನ ಆಶೀರ್ವಾದ ಮಾಡಲಿ. ಎಲ್ಲ ವರ್ಷಗಳು ಕ್ರಿಸ್ಮಸ್ ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿಗೆ ವಿಶೇಷವಾಗಿರುವಂತದ್ದಾಗಿದೆ ಮತ್ತು ಪ್ರತಿಯೊಂದು ಕ್ರಿಸ್ಮಸ್ ಹಬ್ಬವು ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿಯ ಜೀವಿತದಲ್ಲಿ ಅತಿ ಶ್ರೇಷ್ಠವಾದಂತಹ ಮಹತ್ವವನ್ನ ಪಡೆಯುತ್ತಾ ವರ್ಷಕ್ಕೆ ಒಂದು ಸಾರಿ ಅವರ ಜೀವಿತದಲ್ಲಿ ಎಣಿಸಲಾರದಷ್ಟು ಸಂತೋಷವನ್ನ ತುಂಬಿ ಆ ಸಂತೋಷದವನ್ನ ವರ್ಷವೆಲ್ಲ ಅನುಭವಿಸುವಂತೆ ಕಾರ್ಯ ಮಾಡುತ್ತಾ ಆತನ ಮಹಿಮೆಗಾಗಿ ಪ್ರತಿಯೊಬ್ಬ ಕ್ರೈಸ್ತನನ್ನು ಜೀವಮಾನದುದ್ದಕ್ಕೂ ಕ್ರಿಸ್ತನ ರೆಕ್ಕೆಯ ನೆರಳಲ್ಲಿ ನಡೆಸುತ್ತಾ ಬರುವಂತ ಕೃಪಾಶ್ರಯವಾಗಿ ಈ ಪರಿಶುದ್ಧವಾದಂತ ಆಶೀರ್ವಾದಗಳನ್ನು ಹೊಂದಿಕೊಳ್ಳಲು ಭೂಮಿ ಮೇಲೆ ಈ ಹೊತ್ತು ಪ್ರತಿಯೊಬ್ಬ ಕ್ರೈಸ್ತನು ಆತುರ ಪಡುತ್ತಾ ಈ ಗಳಿಗೆಗಾಗಿ ಎಚ್ಚರವಾಗಿ ಕಾಯುತ್ತಿದ್ದಾನೆ ಮತ್ತು ಪ್ರತಿ ವರ್ಷವೂ ಈ ವರ್ಷದ ಈ ಸಂತೋಷದ ಸಂಭ್ರಮವನ್ನ ಅನುಭವಿಸಲಿಕ್ಕೆ ಕಾತುರದಿಂದ ಎಚ್ಚರವಾಗಿರುವಂತವರಾಗಿದ್ದೇವೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಪ್ರತಿ ಕ್ರಿಸ್ಮಸ್ ಅತಿ ಶ್ರೇಷ್ಠವಾಗಿದೆ. ಈ ದಿನವೂ ಕೂಡ ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿಗೆ ಅತಿ ಶ್ರೇಷ್ಠವಾದಂತ ಸಂಗತಿಯಾಗಿದೆ. ಈ ಅತಿ ಶ್ರೇಷ್ಠವಾದಂತ ಸಂಗತಿಯನ್ನ ಸೊಲೊಮೋನನು ಹೇಗೆ ವರ್ಣಿಸಿದ್ದಾನೆ ಎಂಬುದಾಗಿ ನಾವು ನೋಡುವಾಗ, ಈ ಲೋಕದಲ್ಲಿ ಕ್ರಿಸ್ತನನ್ನ ಪ್ರೀತಿಸಿ ಆತನನ್ನ ಎದುರುಗೊಳ್ಳುವುದಕ್ಕೆ ಸಿದ್ಧವಾಗಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಯು, ಪ್ರತಿಯೊಬ್ಬ ನರನು, ಪ್ರತಿಯೊಬ್ಬ ನಾರಿಯು ಯೇಸು ಕ್ರಿಸ್ತನಿಗೆ ಒಂದು ಸಭೆಯಾಗಿ ಮೊದಲಗಿತ್ತಿಯಾಗಿದ್ದಾಳೆ. ಮೊದಲಿಂಗನಿಗಾಗಿ ಎದುರು ನೋಡುವಂತ ಮೊದಲಗಿತ್ತಿ ಹೇಗೆ ಹಂಬಲಿಸುವಂತವಳಾಗಿದ್ದಾಳೆ ಎಂಬುದನ್ನ ಸೊಲೊಮೋನನು ಪರಮಗೀತ ಪುಸ್ತಕದಲ್ಲಿ 5ನೇ ಅಧ್ಯಾಯ 10ರಿಂದ 16 ವಚನಗಳ ತನಕ ಹೀಗೆ ಬರೆದಿದ್ದಾನೆ. ಪರಮಗೀತ ಪುಸ್ತಕದಲ್ಲಿ 5ನೇ ಅಧ್ಯಾಯ 10ರಿಂದ 16 ವಚನಗಳ ತನಕ. ನನ್ನ ನಲ್ಲನು ಬಿಳುಪು ಕೆಂಪು ಬಣ್ಣವುಳ್ಳವನು, ಆತನು 10,000 ಜನರಲ್ಲಿ ಧ್ವಜಪ್ರಾಯನು. ಅವನ ತಲೆಯು ಚೊಕ್ಕ ಬಂಗಾರದಂತಿದೆ, ಗುಂಗುರು ಗುಂಗುರಾಗಿರುವ ಅವನ ಕೂದಲು ಕಾಗೆಯ ಕಪ್ಪಾಗಿದೆ. ಅವನ ಕಣ್ಣುಗಳು ತುಂಬಿ ತುಳುಕುವ ತೊರೆಗಳ ಹತ್ತಿರ ತಂಗುತ್ತಲೂ ಕ್ಷೀರದಲ್ಲಿ ಸ್ನಾನ ಮಾಡುತ್ತಲೂ ಇರುವ ಪಾರಿವಾಳಗಳಂತಿವೆ. ಅವನ ಕೆನ್ನೆಗಳು ಕರ್ಣಕುಂಡಲ ಗಿಡಗಳ ಪಾತಿಗಳಂತೆಯೂ ಸುಗಂಧ ಸಸ್ಯಗಳು ಬೆಳೆಯುವ ದಿಬ್ಬಗಳಂತೆಯೂ ಅವೆ. ಅಚ್ಚ ರಕ್ತ ಬೋಳವನ್ನು ಸುರಿಸುವ ಅವನ ತುಟಿಗಳು ಕೆಂದಾವರೆಗಳೇ. ಅವನ ಕೈಗಳು ಪೀತ ರತ್ನ ಖಚಿತವಾದ ಬಂಗಾರದ ಸಲಾಖೆಗಳೋಪಾದಿಯಲ್ಲಿವೆ. ಅವನ ಮೈ ಇಂದ್ರನೀಲಮಯವಾದ ದಂತ ಫಲಕದ ಆಗಿದೆ. ಅವನ ಕಾಲುಗಳು ಅಪರಂಜಿಯ ಸುಣ್ಣ ಪಾದಗಳ ಮೇಲಿಟ್ಟ ಚಂದ್ರಕಾಂತ ಸ್ತಂಭಗಳು. ದೇವದಾರುಗಳಷ್ಟು ರಮಣೀಯವಾದ ಅವನ ಗಾಂಭೀರವು ಲೆಬನೋನಿಗೆ ಸಮಾನ. ಅವನ ನುಡಿ ಬಹು ಇಂಪು, ಹೌದು, ಅವನು ಸರ್ವಾಂಗದಲ್ಲಿಯೂ ಮನೋಹರನು. ದೇವರು ವಾಕ್ಯ ಭಾಗಗಳನ್ನು ಆಶೀರ್ವಾದ ಮಾಡಲಿ. ಒಡೆಯನಾದಂತ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಮೊದಲಿಂಗನಾಗಿ ಮೊದಲಗಿತ್ತಿಯನ್ನು ವರಿಸಲು 2ನೇ ಸಾರಿ ಬರುವಂತವನಾಗಿದ್ದಾನೆ. ಆ 2ನೇ ಸಾರಿ ಬರುವಂತ ಮೊದಲಿಂಗನನ್ನ ಎದುರುಗೊಳ್ಳುವುದಕ್ಕೆ ಮೊದಲಗಿತ್ತಿಯಾಗಿ ಪ್ರತಿಯೊಬ್ಬ ವಿಶ್ವಾಸಿಯು ಈ ಭೂಮಿ ಮೇಲೆ ಕಾಯುತ್ತಾ ಆತನ ಬರೋಣವನ್ನ ನಿರೀಕ್ಷಿಸುತ್ತಿರುವಾಗ, ಪ್ರತಿ ವರ್ಷವೂ ಬರುವಂತ ಈ ಕ್ರಿಸ್ಮಸ್ ಪ್ರತಿಯೊಂದು ಮನೆಗೂ ಪ್ರತಿಯೊಂದು ಕುಟುಂಬಕ್ಕೂ ಯೇಸು ಕ್ರಿಸ್ತನ ಜನನದ ಮುಖಾಂತರವಾಗಿ ಕಾಯುತ್ತಿರುವಂತ ಪ್ರಿಯನನ್ನ, ರಕ್ಷಕನನ್ನ, ಮೊದಲಿಂಗನನ್ನ ಕಂಡಷ್ಟು ಸಂತೋಷವನ್ನ ಅನುಭವಿಸುವಂತದ್ದೇ ಕ್ರಿಸ್ಮಸ್ ಆಗಿದೆ.
ಪ್ರಿಯ ಸಹೋದರ ಸಹೋದರಿಯರೇ, ಪ್ರತಿಯೊಂದು ಕ್ರಿಸ್ಮಸ್ ಕ್ರೈಸ್ತ ವಿಶ್ವಾಸಿಗಳ ಜೀವಿತದಲ್ಲಿ ಮನೋಹರವಾಗಿಯೂ ಅತಿ ಶ್ರೇಷ್ಠವಾಗಿಯೂ ಇರುವಂತದ್ದಾಗಿದೆ. ಆದ್ದರಿಂದಲೇ ಈ ಹೊತ್ತು ಲೋಕದ ಎಲ್ಲಾ ಕಡೆಯಲ್ಲಿ ಇರುವಂತಹ ಪ್ರತಿಯೊಬ್ಬ ಕ್ರೈಸ್ತನು ತಾನು ಎಂದೂ ಕಾಣಲಾರದಂತ ಸಂತೋಷವನ್ನ ಅನುಭವಿಸುವಂತವನಾಗಿದ್ದಾನೆ. ಈ ದಿನಕ್ಕಾಗಿ ಎಷ್ಟೋ ದಿನಗಳಿಂದ ಕಾಯುವಂತವನಾಗಿದ್ದಾನೆ ಮತ್ತು ಈ ದಿನದಲ್ಲಿ ಆ ಸಂತೋಷವನ್ನು ಅನುಭವಿಸುವುದಕ್ಕಾಗಿ ವರ್ಷವೆಲ್ಲ ಪ್ರಯಾಸ ಪಟ್ಟು ಈ ದಿನವನ್ನ ಹಂಬಲಿಸುವಂತವನಾಗಿದ್ದಾನೆ. 2000 ವರ್ಷಗಳ ಹಿಂದೆ ಈ ಲೋಕದಲ್ಲಿ ಇಂಥ ಸಂತೋಷವನ್ನ ದೇವರು ಈ ಭೂಮಿಗೆ ಒದಗಿಸಿಕೊಟ್ಟನು. ಕಾರಣ ಏನು? ಈ ಭೂಮಿ ಮೇಲೆ ಇಷ್ಟೊಂದು ಯೇಸು ಕ್ರಿಸ್ತನ ಜನನದ ಕುರಿತಾದಂತ ಈ ಸಂಗತಿ ಮಾನವರ ಜೀವಿತದಲ್ಲಿ ಹರ್ಷವನ್ನ, ಸಂತೋಷವನ್ನ, ಉಲ್ಲಾಸವನ್ನ, ಸಂಭ್ರಮವನ್ನ ತಂದುಕೊಡಲು ಕಾರಣವೇನು? ಕಾರಣ ಇಷ್ಟೇ, ಈ ಭೂಮಿ ಮೇಲೆ ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನು ಯಾರೂ ನಮಗೆ ಕೊಡಲಾರದಂತ ಬಹುಮಾನವನ್ನು ಕೊಟ್ಟಿದ್ದಾನೆ. ಆ ಬಹುಮಾನ ಆತನ ಕೃಪೆಯಿಂದ ನಮಗೆ ಸಿಕ್ಕಿದಂತ ನಿತ್ಯ ಜೀವವಾಗಿದೆ. ರೋಮಾಪುರದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ ಹೀಗೆ ಬರೆಯುವಂತನಾಗಿದ್ದಾನೆ. 23ನೇ ಅಧ್ಯಾಯ 21ರಿಂದ 26 ವಚನಗಳ ತನಕ. ಈಗಲಾದರೂ ದೇವರಿಂದ ದೊರಕುವ ನೀತಿಯ ಧರ್ಮಶಾಸ್ತ್ರಗಳಿಲ್ಲದೆ ಪ್ರಕಟವಾಗಿದೆ. ಈಗಲಾದರೂ ದೇವರಿಂದ ದೊರಕುವ ನೀತಿಯು ಧರ್ಮಶಾಸ್ತ್ರ ನಿಯಮಗಳಿಲ್ಲದೆ ಪ್ರಕಟವಾಗಿದೆ. ಅದು ಮೋಸೆಯ ಧರ್ಮಶಾಸ್ತ್ರದಿಂದಲೂ ಪ್ರವಾದಿಗಳ ನುಡಿಗಳಿಂದಲೂ ಸಾಕ್ಷಿಗೊಂಡಿರುತ್ತದೆ. ದೇವರಿಂದ ಆಗುವ ಈ ನೀತಿಯು ಯಾವುದೆಂದರೆ ಯೇಸು ಕ್ರಿಸ್ತನನ್ನು ನಂಬುವುದರಿಂದಲೇ ನಂಬುವವರೆಲ್ಲರಿಗೂ ದೊರಕುವಂಥದ್ದು. ಹೆಚ್ಚು ಕಡಿಮೆ ಏನೂ ಇಲ್ಲ. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. ದೇವರು ನೀತಿವಂತರೆಂದು ನಿರ್ಣಯ ಹೊಂದುವುದು ದೇವರ ಉಚಿತಾರ್ಥ ವರವಾದ ಕೃಪೆಯಿಂದಲೇ ಯೇಸು ಕ್ರಿಸ್ತನ ಇಂದಾದ ಪಾಪ ವಿಮೋಚನೆಯ ಮೂಲಕವಾಗಿ ಆಗುವುದು. ಈತನು ತನ್ನ ರಕ್ತವನ್ನು ಸುರಿಸಿ ನಂಬಿಕೆ ಇದ್ದವರಿಗಾಗಿ ಕೃಪಾಧಾರವಾಗಬೇಕೆಂದು ದೇವರು ಈತನನ್ನು ಮುಂದಿಟ್ಟನು. ದೇವರು ಹಿಂದಿನ ಕಾಲದ ಪಾಪಗಳನ್ನು ದಂಡಿಸದೆ ಸಹಿಸಿಕೊಂಡಿರಲಾಗಿ ತನ್ನ ನೀತಿಯನ್ನು ಈಗಿನ ಕಾಲದಲ್ಲಿ ಹೀಗೆ ತೋರಿಸಿ ತಾನು ನೀತಿ ಸ್ವರೂಪನಾಗಿಯೂ ಯೇಸುವಿನಲ್ಲಿ ನಂಬಿಕೆ ಇಡುವವರನ್ನು ನೀತಿವಂತರೆಂದು ನಿರ್ಣಯಿಸುವವನಾಗಿಯೂ ಕಾಣಿಕೊಂಡಿದ್ದಾನೆ. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಕಳೆದುಕೊಂಡಾಗ, ಎಲ್ಲರೂ ದಾರಿ ತಪ್ಪಿ ದಿಕ್ಕು ಕಾಣದೆ ಅಲೆಯುತ್ತಿರುವಾಗ ತಿರುಗಿ ತಂದೆಯಾದ ದೇವರ ಕೃಪಾಶ್ರಯದ ರೆಕ್ಕೆಯ ಮರೆಯಲ್ಲಿ ಪ್ರತಿಯೊಬ್ಬ ಮಾನವನನ್ನ ಸೇರಿಸುವುದಕ್ಕೋಸ್ಕರ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದನು ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಮತ್ತಾಯ ಎಂಬ ಸುವಾರ್ತೆ 1ನೇ ಅಧ್ಯಾಯ 21ರಲ್ಲಿ ಮಾತನ್ನ ಹೇಳ್ತಾನೆ. ನೀನು ಆಕೆ ಒಬ್ಬ ಮಗನನ್ನು ಹಡೆಯುವಳು, ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು, ಯಾಕೆಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು. ಹೌದು, ಲೋಕದ ಪ್ರತಿಯೊಬ್ಬ ಮಾನವನು ಕೆಟ್ಟು ಹೋಗಿ ಪಾಪದ ದೆಸೆಯಿಂದ ಮರಣದ ಭಯದಲ್ಲಿ ಬದುಕುತ್ತಿರುವಾಗ ಈ ಮರಣದಿಂದ ಬಿಡುಗಡೆ ಹೊಂದಿ ಮತ್ತೆ ಮನುಷ್ಯನ ಜೀವಿತದಲ್ಲಿ ನಿರಂತರವೂ ಜೀವಿಸುವಂತ ನಿತ್ಯ ಜೀವದ ಬಾಧ್ಯತೆಯನ್ನು ಕೊಡುವುದಕ್ಕೋಸ್ಕರ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಮಗುವಾಗಿ ಕಳಿಸಲ್ಪಟ್ಟನು. ಆತನು ಇಮ್ಮಾನುವೇಲನಾಗಿ ನಿರಂತರವೂ ಪ್ರೀತಿಸುವಂತ ತನ್ನನ್ನು 19ನೇ ಅಧ್ಯಾಯ 10ನೇ ವಚನದಲ್ಲಿ ಹೀಗೆ ಬರುತ್ತಾನೆ. ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದನು ಎಂಬುದಾಗಿ. ಯೆಶಾಯ 49:6ನೇ ಅಧ್ಯಾಯದಲ್ಲಿ ಹೀಗೆ ಬರುತ್ತಾನೆ. ಲೋಕಕ್ಕೆ ಆತನನ್ನ ಬೆಳಕಾಗಿ ಕಳುಹಿಸಿದನು ಎಂಬುದಾಗಿ. ಕೀರ್ತನೆಗಾರನು 68ನೇ ಅಧ್ಯಾಯ 5ರಿಂದ 6ನೇ ವಚನದಲ್ಲಿ ಹೀಗೆ ಬರೆಯುತ್ತಾನೆ. ಸೆರೆಯವರಿಗೆ ಬಿಡುಗಡೆ ಮಾಡಲು ಬಂದನು ಎಂಬುದಾಗಿ. ಯೆಹೆಜ್ಕೇಲನು 34ನೇ ಅಧ್ಯಾಯ 11ರಿಂದ 16 ವಚನಗಳನ್ನ ನಾವು ನೋಡುವಾಗ ಆತನು ಒಳ್ಳೆಯ ಕುರುಬನಾಗಿ ಚೆದರಿ ಹೋದ ಕುರಿಗಳನ್ನು ತನ್ನ ಹಿಂಡಿಗೆ ಮತ್ತೆ ಸೇರಿಸುವುದಕ್ಕಾಗಿ ಈ ಲೋಕಕ್ಕೆ ಬಂದನು ಎಂಬುದಾಗಿ ಬರೆಯುತ್ತಾನೆ. ಮತ್ತಾಯನು ಬರೆದಂತ ಸುವಾರ್ತೆ 11ನೇ ಅಧ್ಯಾಯ 4ರಿಂದ 5 ವಚನಗಳ ತನಕ ಹೀಗೆ ಬರೆಯುತ್ತಾನೆ. ಕುರುಡರಿಗೆ ಕಣ್ಣು ಕೊಡುವುದಕ್ಕೂ, ಕುಂಟರಿಗೆ ಕಾಲು ಕೊಡುವುದಕ್ಕೂ, ಕುಷ್ಠರೋಗಿಗಳನ್ನು ಸ್ವಸ್ಥ ಮಾಡುವುದಕ್ಕೂ
ಕಿವುಡರಿಗೆ ಕೇಳುವುದಕ್ಕೂ ಸತ್ತವರನ್ನು ಬದುಕಿಸುವುದಕ್ಕೂ ಆತನು ಈ ಲೋಕಕ್ಕೆ ಬಂದಿದ್ದಾನೆ. ಪ್ರಿಯವಾದವರೇ, ಅಷ್ಟು ಮಾತ್ರವಲ್ಲದೆ 1 ಯೋಹಾನ 3ನೇ ಅಧ್ಯಾಯ 8ನೇ ವಚನದಲ್ಲಿ ಹೀಗೆ ಬರೆಯುತ್ತಾನೆ, ಕ್ರಿಸ್ತ ಯೇಸುವು ಸೈತಾನನ ಕಾರ್ಯಗಳನ್ನು ಲಯ ಮಾಡುವುದಕ್ಕೆ ಬಂದನು ಎಂಬುದಾಗಿ. ಯಾವ ಮಾನವನ ಮೇಲೆ ತನ್ನ ಆಧಿಪತ್ಯವನ್ನ ಸಾಧಿಸಿ ನಾಶನವನ್ನ ತಂದು ಮರಣದ ಭಯದಲ್ಲಿ ಪ್ರತಿಯೊಬ್ಬ ಮಾನವನನ್ನ ಕಟ್ಟಿ ಹಾಕಿದ್ದಾನೋ, ಪ್ರತಿಯೊಬ್ಬ ಮಾನವನ ಬದುಕಿನಲ್ಲಿ ಪಾಪವೆಂಬ ಹುಳಿಯನ್ನ ತುಂಬಿ ಕ್ರಿಸ್ತನಿಂದ ದೂರ ಮಾಡಿ ನಾಶನದ ಕೊಂಡದಲ್ಲಿ ಬೀಳಿಸುವ ಪ್ರಯತ್ನ ಮಾಡಿದ್ದಾನೋ, ಆತನ ಬಂಧನದಿಂದ ಬಿಡುಗಡೆ ಮಾಡಿ ಆತನು ಪ್ರತಿಯೊಬ್ಬ ಮಾನವನ ನಾಶನಕ್ಕಾಗಿ ಮಾಡುವ ಪ್ರತಿಯೊಂದು ಕುತಂತ್ರಗಳನ್ನ ಲಯಪಡಿಸಿ ಯೇಸು ಕ್ರಿಸ್ತನ ನಾಮದಲ್ಲಿ ಜಯ ಕೊಡುವುದಕ್ಕೋಸ್ಕರ ಆತನು ಬಂದನು ಎಂಬುದಾಗಿ ನಾವು ನೋಡುತ್ತೇವೆ. ಯೋಹಾನನ ಬರೆದಂತ ಸುವಾರ್ತೆ 10ನೇ ಅಧ್ಯಾಯ 10ನೇ ವಚನದಲ್ಲಿ ಹೀಗೆ ಹೇಳ್ತಾನೆ, ಜೀವವು ಸಮೃದ್ಧಿಯಾಗಿ ಇರಬೇಕು ಎಂಬುದಾಗಿ. ಹೌದು ಪ್ರಿಯವಾದವರೇ, ಈ ಹೊತ್ತು ವಿಶೇಷವಾದಂತ ದಿನ ಮತ್ತು ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿಯು ಈ ದಿನದಲ್ಲಿ ವಿಶೇಷತೆಯಿಂದ ಈ ಶ್ರೇಷ್ಠವಾದ ಆಶೀರ್ವಾದವನ್ನು ಹೊಂದುವುದಕ್ಕೋಸ್ಕರ ಇದನ್ನ ಅತಿ ಶ್ರೇಷ್ಠವೆಂಬುದಾಗಿ ಭಾವಿಸಿ ಎಂದೂ ಕಾಣಲಾರದಂತ ಸುಖವನ್ನ ಸಂತೋಷವನ್ನ ಈ ದಿನದಲ್ಲಿ ತನ್ನನ್ನು ಸೃಷ್ಟಿಸಿದಂತ, ತನ್ನ ಪಾಪಗಳಿಗಾಗಿ ಪ್ರಾಣವನ್ನು ಕೊಟ್ಟಂತ, ತನ್ನ ಪಾಪದ ಪರಿಹಾರಕ್ಕಾಗಿ ಈ ಲೋಕಕ್ಕೆ ಬಂದಂತ ನಜರೇತಿನ ಯೇಸು ಕ್ರಿಸ್ತನನ್ನ ಆರಾಧಿಸುವುದಕ್ಕಾಗಿ ಎದುರು ನೋಡುವಂತವನಾಗಿದ್ದಾನೆ, ಕಾಯುವಂತವನಾಗಿದ್ದಾನೆ. ಆದುದರಿಂದ ಈ ಶುಭ ಕ್ರಿಸ್ಮಸ್ ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿಯ ಜೀವಿತದಲ್ಲಿ, ಈ ಲೋಕದಲ್ಲಿ ಬದುಕುವ ಪ್ರತಿಯೊಬ್ಬ ಮಾನವನ ಜೀವಿತಕ್ಕೂ ಕೂಡ ಇದು ಅತಿ ಶ್ರೇಷ್ಠವಾದಂತ ಸಂಗತಿಯಾಗಿದೆ. ಯಾಕಂತಂದ್ರೆ ನಾವೆಲ್ಲರೂ ದಾರಿ ತಪ್ಪಿ ಬರುತ್ತಿರುವಾಗ, ನಾವೆಲ್ಲರೂ ದೇವರ ಪಾಪ ಮಾಡಿ ದೇವರ ಮಹಿಮೆಯನ್ನ ಕಳೆದುಕೊಂಡಾಗ ಮತ್ತೆ ನಮ್ಮನ್ನು ತಂದೆಯಾದ ದೇವರ ಸಮಕ್ಷಮದಲ್ಲಿ ಆತನ ಪ್ರೀತಿಯ ಮಕ್ಕಳಾಗಿ, ಆತನ ಪ್ರೀತಿಯ ವಧುವಾಗಿ, ಆತನ ಮೊದಲಗಿತ್ತಿಯಾಗಿ ಆತನಿಗೆ ನಮ್ಮನ್ನು ಸಂಪೂರ್ಣವಾಗಿ ಪರಿಶುದ್ಧವಾದ ಕನ್ನಿಕೆಯನ್ನಾಗಿ ಸಿದ್ಧಪಡಿಸುವುದಕ್ಕೋಸ್ಕರ ಆತನು ಶಿಲುಬೆ ಮೇಲೆ ತನ್ನನ್ನೇ ತಾನು ಸಜೀವ ಯಜ್ಞವನ್ನಾಗಿ ಸಮರ್ಪಿಸಿಕೊಂಡು ಆತನ ಪರಿಶುದ್ಧವಾದ ರಕ್ತದಿಂದ ನಮ್ಮ ಪಾಪಗಳನ್ನು ತೊಳೆದು ಪರಿಹರಿಸಿ ಆತನನ್ನು ನಂಬುವ ಎಲ್ಲರೂ ನಿತ್ಯ ಜೀವ ಹೊಂದಬೇಕೆಂಬುದಾಗಿ ಆತನು ಈ ಲೋಕಕ್ಕೆ ಬಂದಿದ್ದಾನೆ. ಆತನು ನಮ್ಮ ಮೊದಲಿಂಗನಾಗಿದ್ದಾನೆ. ಆತನು ಬರುವುದಕ್ಕಾಗಿ ನಾವು ಎದುರು ನೋಡುತ್ತಿದ್ದೇವೆ. ಆತನ ಬರುಣಕ್ಕಾಗಿ ಕಾಯುತ್ತಿರುವ ನಮ್ಮೆಲ್ಲರಿಗೂ ವರ್ಷಕ್ಕೊಂದು ಸಾರಿ ಬರುವಂತ ಈ ಕ್ರಿಸ್ಮಸ್ ಅತಿ ಶ್ರೇಷ್ಠವಾದಂತ ಶುಭದ ಸಂದೇಶವನ್ನ ತರುವಂತದ್ದಾಗಿದೆ. ಆತನ ಪ್ರಸನ್ನತೆಯನ್ನ ಅನುಭವಿಸುತ್ತಾ, ಆತನ ಬರುವಿಕೆಗಾಗಿ ಎದುರು ನೋಡುತ್ತಾ, ಆತನ ಎಲ್ಲಾ ಪ್ರೀತಿಯ ಆಜ್ಞೆಗಳನ್ನ ಕೈಕೊಂಡು ನಡೆಯುತ್ತಾ, ಆತನನ್ನು ಘನಪಡಿಸುತ್ತಾ ಸ್ತುತಿಸುತ್ತಾ ಪ್ರತಿನಿತ್ಯವೂ ಆತನ ಅತಿ ಶ್ರೇಷ್ಠತೆಯ ಪವಿತ್ರವಾದ ಪ್ರೀತಿಯನ್ನ ಅನುಭವಿಸುತ್ತಾ ದಿನದಿಂದ ದಿನಕ್ಕೆ ಮತ್ತೊಂದು ವರ್ಷಕ್ಕೆ ಬರುವ ಈ ಕ್ರಿಸ್ಮಸ್ ಅನ್ನ ಸಂತೋಷಿಸುವಂತವರಾಗಿದ್ದೇವೆ. ಪ್ರಿಯ ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಜೀವಿತದಲ್ಲಿ ಇದು ಅತಿ ಶ್ರೇಷ್ಠವಾದಂತ ಶುಭದ ಸಂದೇಶವಾಗಿದೆ. ಯಾಕಂತಂದ್ರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು. ನಿತ್ಯ ಜೀವಕ್ಕಾಗಿ ಆತನನ್ನ ದೇವರು ಕಳುಹಿಸಿಕೊಟ್ಟಿದ್ದಾನೆ. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೇ ಹೋಗಿರುವಾಗ ಆತನನ್ನ ದೇವರು ನಮಗೆ ಒದಗಿಸಿಕೊಟ್ಟಿದ್ದಾನೆ. 6ನೇ ಅಧ್ಯಾಯದಲ್ಲಿ ಈ ಮಾತುಗಳನ್ನು ಬರೀತಾನೆ. ರೋಮಾಪುರ ಪತ್ರಿಕೆ 6ನೇ ಅಧ್ಯಾಯದಲ್ಲಿ 22-23ರಲ್ಲಿ, ಈಗಲಾದರೂ ನೀವು ಪಾಪದಿಂದ ಬಿಡುಗಡೆಯನ್ನು ಹೊಂದಿ ದೇವರಿಗೆ ದಾಸರಾದದ್ದರಿಂದ ಪರಿಶುದ್ಧರಾಗುವುದೇ ನಿಮಗೆ ಫಲ, ಕಡೆಗೆ ದೊರೆಯುವಂಥದ್ದು ನಿತ್ಯ ಜೀವ. ಯಾಕೆಂದರೆ ಪಾಪವು ಕೊಡುವ ಸಂಬಳ ಮರಣ, ದೇವರ ಉಚಿತಾರ್ಥ ವರವು ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿರುವ ನಿತ್ಯ ಜೀವ. ನಾವೆಲ್ಲರೂ ಸಂತೋಷ ಪಡುತ್ತಿದ್ದೇವೆ, ಉತ್ಸಾಹ ಪಡುತ್ತಿದ್ದೇವೆ. ಕಾರಣ ಏನಂತಂದ್ರೆ ನಮಗೆ ವಿಧಿಸಿದಂತ ಶಿಕ್ಷೆಯನ್ನ ಆತನು ಹೊತ್ತಿದ್ದಾನೆ. ನಾವು ಅನುಭವಿಸಬೇಕಾದಂತ ಬಾಧೆಯನ್ನ ಆತನು ಅನುಭವಿಸಿದ್ದಾನೆ. ನಮ್ಮ ಪಾಪಗಳ ಎಲ್ಲವನ್ನ ಪರಿಹರಿಸುವುದಕ್ಕೋಸ್ಕರ ಶಿಲುಬೆಯ ಕಂಬದ ಮೇಲೆ ಆತನು ತನ್ನ ಶರೀರವನ್ನು ಒಪ್ಪಿಸಿ ನಮ್ಮನ್ನು ನಮ್ಮೆಲ್ಲ ಪಾಪದ ಬಂಧನಗಳಿಂದ ಬಿಡಿಸಿ ನಮ್ಮ ಪಾಪಗಳಿಗೆ ಪರಿಹಾರವನ್ನ ನೀಡಿದ್ದಾನೆ. ಈ ಹೊತ್ತು ನಾವು ನಮ್ಮ ಪಾಪಗಳಿಂದ ಪರಿಹರಿಸಲ್ಪಟ್ಟವರಾಗಿ, ಆ ಮರಣದ ಶಿಕ್ಷೆಯ ಬಂಧನದಿಂದ ಬೇಡಿಯಿಂದ ಬಿಡುಗಡೆ ಹೊಂದಿದವರಾಗಿ ಕ್ರಿಸ್ತನ ಸಾಮ್ರಾಜ್ಯದಲ್ಲಿ ಸಂತೋಷಿಸಲು, ಹರ್ಷದಿಂದ ಆತನನ್ನು ಕೊಂಡಾಡಲು, ನಮ್ಮ ಜೀವಿತದಲ್ಲಿ ಮತ್ತೊಂದು ದಿನವನ್ನು ನೋಡಲು ಮತ್ತು ಆತನ ಬರೋಣಕ್ಕಾಗಿ
ನಿರ್ಭಯವಾಗಿ ಕಾದುಕೊಂಡಿರಲು, ಎದುರು ನೋಡಲು ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ ಮತ್ತು ಆತನು ಕೊಡುವ ನಿತ್ಯವಾದಂತಹ ನಿರಂತರವಾದಂತಹ ಜೀವದಲ್ಲಿ ಸೇರಿಸಿದ್ದಾನೆ. ಆದುದರಿಂದ ಈ ದಿನ ಈ ಸಂತೋಷದಲ್ಲಿ ನಾವು ಪಾಲು ಹೊಂದುವಂಥದ್ದು ಅತಿ ಶ್ರೇಷ್ಠವಾದಂತಹ ಸಂಗತಿಯಾಗಿದೆ. ಇದು ನಮಗೆ ಮಾತ್ರವಲ್ಲ, ಈ ಭೂಮಿ ಮೇಲಿರ್ತಕ್ಕಂಥ ಪ್ರತಿಯೊಬ್ಬ ಮಾನವನಿಗೂ ಅತಿ ಶ್ರೇಷ್ಠವಾದಂತಹ ಸಂಗತಿಯಾಗಿದೆ. ಈಗ ಒಬ್ಬ ಕನ್ನಿಕೆಯು ಒಂದು ಗಂಡು ಮಗುವನ್ನ ಹಡೆಯುವಳು. ಆತನಿಗೆ ಯೇಸು ಎಂದು ಹೆಸರಿಡಬೇಕು. ಯಾಕಂತಂದ್ರೆ ಆತನೇ ಈ ಜನರನ್ನ ಅವರ ಪಾಪಗಳಿಂದ ಬಿಡಿಸಿ ಕಾಯುವಂತವನು. ಆತನ ಹೆಸರು ಇಮ್ಮಾನುವೇಲ್. ಅದರ ಅರ್ಥ ದೇವರು ಸದಾ ಕಾಲ ನಿಮ್ಮ ಸಂಗಡ ಇರುವನು ಎಂಬುದಾಗಿ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಈ ಶುಭದ ಸಂದೇಶವನ್ನ ಈ ದಿನ ನಾವು ಪಡೆದುಕೊಂಡಿರುವಾಗ ನಿರಂತರವೂ ಆ ನಿತ್ಯ ಜೀವದ ಸಂತೋಷದ ಸಂಭ್ರಮದ ಆ ಒಂದು ಆಶೀರ್ವಾದಗಳೊಂದಿಗೆ ದಿನನಿತ್ಯವೂ ಕರ್ತನ ಆತ್ಮನು ನಮ್ಮನ್ನು ನಡೆಸಲಿ. ದೇವರ ಕೃಪೆಯಿಂದ ಒದಗಿಸಲ್ಪಟ್ಟಿರುವಂತ ನಿತ್ಯ ಜೀವದ ಬಾಧ್ಯತೆಗಾಗಿ ಪರಿಶುದ್ಧವಾದ ದೇವರ ಎಲ್ಲ ಆಜ್ಞೆಗಳನ್ನ ಕೈಕೊಂಡು ನಡೆದು ಆತನನ್ನು ಘನಪಡಿಸಿ ಆತನು ಬರುವಾಗ ಆತನು ಮೆಚ್ಚುಗೆಯಾದಂತ ಶುದ್ಧವಾದ ಕನ್ನಿಕೆಯಾಗಿ ಆತನ ಮುಂದೆ ಕರ್ತನ ಸಭೆಯಲ್ಲಿ ನಮ್ಮನ್ನು ನಿಲ್ಲಿಸುವುದಕ್ಕೆ ಯೋಗ್ಯರಾಗಿ ಜೀವಿಸುವುದಕ್ಕಾಗಿ ಪ್ರತಿ ಕ್ರಿಸ್ಮಸ್ ನಮ್ಮ ಜೀವಿತದಲ್ಲಿ ಬರಲಿ ಮತ್ತು ನಾವೆಲ್ಲರೂ ಪಾಪದ ಭಯದಿಂದ ಬಿಡುಗಡೆ ಹೊಂದಿ ನಿತ್ಯ ಜೀವದಲ್ಲಿ ಸೇರಿದವರಾಗಿ ಆ ಜೀವವು ಸಮೃದ್ಧಿಯಾಗಿ ನಮ್ಮಲ್ಲಿ ಇರುವಂತೆ ಕರ್ತನು ಆತ್ಮನು ನಮ್ಮನ್ನು ನಡೆಸಲಿ. ಹಾಗೆ ದಿನನಿತ್ಯವೂ ಕ್ರೈಸ್ತ ವಿಶ್ವಾಸಿಗಳ ಜೀವಿತದಲ್ಲಿ ಪ್ರತಿದಿನವೂ ಶುಭ ಕ್ರಿಸ್ಮಸ್ ಆಗಿ ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿಯು ದೇವರನ್ನ ಅರಿಯದಂತ ಪ್ರತಿಯೊಬ್ಬ ಮಾನವನ ಜೀವಿತದಲ್ಲಿ ಈ ಶುಭ ಸಂದೇಶವನ್ನ ಸಾರುತ್ತಾ ಪ್ರತಿಯೊಬ್ಬ ವ್ಯಕ್ತಿಯ ಹೃದಯದಲ್ಲಿಯೂ ಶುಭ ಕ್ರಿಸ್ಮಸ್ ಅನ್ನ ಆಚರಿಸುವಂತೆ ಅನುಭವಿಸುವಂತೆ ಕಾರ್ಯ ಮಾಡಲಿ. ಈ ಭೂಮಿಯ ಮೇಲಿರ್ತಕ್ಕಂಥ ಸಕಲ ಕುಲ ಭಾಷೆ ಪ್ರತಿ ಜನಾಂಗಗಳವರು ಈ ಸಂತೋಷದಲ್ಲಿಯೂ ಹರ್ಷದಲ್ಲಿಯೂ ಉಲ್ಲಾಸದಲ್ಲಿಯೂ ಪಾಲು ಹೊಂದಿ ಪಾಪದ ಬಂಧನದಿಂದ ಬಿಡುಗಡೆ ಹೊಂದಿ ನಿತ್ಯ ಜೀವದಲ್ಲಿ ಪಾಲು ಹೊಂದುವಂತೆ ಈ ಭೂಮಿ ಮೇಲೆ ಪ್ರತಿದಿನವೂ ದೇವರ ಮಕ್ಕಳಾದ ನಮ್ಮನ್ನ ಕರ್ತನ ಆತ್ಮನು ನಡೆಸಲಿ, ಆಶೀರ್ವದಿಸಲಿ, ಉಪಯೋಗಿಸಿಕೊಳ್ಳಲಿ, ಮಹಿಮೆ ಹೊಂದಲಿ. ನಾವು ಅನುಭವಿಸುತ್ತಿರುವಂತ ಈ ಸಂತೋಷವನ್ನ ಲೋಕವು ಅನುಭವಿಸುವಂತೆ ಕಾರ್ಯ ಮಾಡಲಿ. ಯಾಕಂತಂದ್ರೆ ನಮ್ಮ ರಾಜಾದಿ ರಾಜನು 10,000 ಜನರಲ್ಲಿ ಧ್ವಜಪ್ರಾಯನಾಗಿದ್ದಾನೆ. ಆತನು ಅತಿ ಶ್ರೇಷ್ಠನು, ಮನೋಹರನು, ಪ್ರಾಣಪ್ರಿಯನು. ಆತನಂತೆ ಇನ್ನೊಬ್ಬನು ನಮಗಿಲ್ಲ. ಆತನೇ ನಮ್ಮ ದೇವರು, ನಮ್ಮ ರಕ್ಷಕನು. ಆತನ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಎಲ್ಲಾ ಪ್ರಿಯರಿಗೂ ಕರ್ತನ ಮಧುರ ನಾಮದಲ್ಲಿ ಮತ್ತೊಮ್ಮೆ ಶುಭ ಕ್ರಿಸ್ಮಸ್ ಅನ್ನ ಹೇಳುತ್ತಾ ದೇವರ ನಾಮಕ್ಕೆ ಕೊಂಡಾಟಗಳನ್ನ ಸಲ್ಲಿಸ್ತೇನೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಈ ಸಂದೇಶದ ಮುಖಾಂತರವಾಗಿ ಈ ಭೂಮಿಯಲ್ಲಿ ಜೀವಿಸುತ್ತಿರುವ ಪ್ರತಿಯೊಬ್ಬ ಮಾನವನಿಗೂ ಕ್ರಿಸ್ಮಸ್ ಹಬ್ಬದ ಸಂದೇಶವನ್ನ ಕೋರುತ್ತಾ ಈ ಸಂದೇಶವು ಪ್ರತಿಯೊಬ್ಬ ಮಾನವರನ್ನು ತಮ್ಮ ಪಾಪಗಳಿಂದ ಬಿಡುಗಡೆ ಮಾಡಿ ನಿತ್ಯ ಜೀವಕ್ಕೆ ನಡೆಸಲಿಕ್ಕಾಗುವಂತೆ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ಈ ಒಂದು ಶುಭ ಕ್ರಿಸ್ಮಸ್ ಆಶೀರ್ವಾದವನ್ನ ಈ ಭೂಮಿ ಮೇಲೆ ಇಂದು ವಿಶೇಷವಾಗಿ ಅನುಭವಿಸುತ್ತಿರುವ ಎಲ್ಲ ಕ್ರೈಸ್ತ ವಿಶ್ವಾಸಿಗಳಿಗಾಗಿ ಹಾಗೂ ಇನ್ನೂ ಯೇಸು ಕ್ರಿಸ್ತನ ವಿಷಯವಾದ ಸತ್ಯವನ್ನ ತಿಳಿಯದೇ ಇರುವಂತ ಪ್ರತಿಯೊಬ್ಬ ಮಾನವನ ಜೀವಿತದಲ್ಲಿ ಕ್ರಿಸ್ತನ ಈ ಸಂದೇಶವು ಜನನವಾಗಿ ಯೇಸು ಕ್ರಿಸ್ತನ ಪರಿಶುದ್ಧವಾದ ರಾಜ್ಯಕ್ಕೆ ಪ್ರತಿಯೊಬ್ಬ ಮಾನವನ ಸಿದ್ಧಪಡಿಸುವುದಕ್ಕಾಗಿ ಕರ್ತನ ಆತ್ಮನು ಕಾರ್ಯ ಮಾಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮ ಮಧ್ಯದಲ್ಲಿ ಹಿರಿಯರಾದಂತ ಪ್ರೇಮನಾಥ್ ಕೋಲ್ಕರ್ ಸರ್ ಅವರಿದ್ದಾರೆ. ಅವರು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. Let us pray. Our gracious Heavenly Father, we thank you, my Lord, once again, Lord, for giving us this wonderful opportunity, my Lord, to awake ourselves and to come to your feet, my Lord, to rejoice in you, my Lord, on the eve of this Christmas. Lord, we thank you for helping us to see this day, because, Lord, we have lost many, and they're not there to see this day. But Lord, you kept us alive, the list of life members. And Lord, please help us to rejoice in you as
The entire world is celebrating your birth anniversary. Lord, please bless the entire world, my Lord. Please have mercy on this sinful world, because you came for the sinners and you love the sinners but not the sin. So, Lord, please help us to obey your commandments and follow you, my Lord. Let the people understand that you are the only God and a living God and a true God. Yes, my Lord, we see on this earth many big buildings are coming up in the name of many gods. But Lord, they do not